ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ರೋಡ್ ಸೈಡ್ ಸಿಗುವಂಥ ಸ್ವೀಟ್ ಕಾರ್ನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ನಾನು ಸ್ವೀಟ್ ಕಾರ್ನ. ನೋಡಿ, ಈ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಜಿಯೋ ಮಾರ್ಟಲ್ಲಿ ಬುಕ್ ಮಾಡಿದ್ದೆ ನಾನು ಇದನ್ನು. ನೋಡಿ, ಈ ಥರ ಮೇಲೆ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ನೋಡಿ, ಕವರು ಎಲ್ಲ ಸುತ್ತಿ ಈ ಥರ ಪ್ಯಾಕ್ ಮಾಡಿದ್ದಾರೆ. ಇದೆಲ್ಲ ಕ್ಲೀನಾಗಿ ತೆಕ್ಕೋಬೇಕು. ನೋಡಿ, ಇದೆಲ್ಲ ಎಳೆಗಳು ಎಳೆ 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 ಇರುತ್ತಲ್ಲ, ಕ್ಲೀನಾಗಿ ತೆಕ್ಕೋಬೇಕು. ಇಲ್ಲಿ ನೋಡಿ, ಈ ಥರ ಬಿಡಿಸ್ಕೊಂಡು ಹೋಗ್ಬೋದು ನೀಟಾಗಿ. ನಿಮ್ಮ ಕೈಯಲ್ಲಿ ಅನುಕೂಲ ಆದರೆ ಕೈಯಲ್ಲಿ, ಇಲ್ಲಾಂದರೆ ಒಂದು ನೈಫ್ ತೊಗೊಂಡು ಬಿಡಿಸ್ಕೋಬೋದು. ಒಂದು ಸ್ವಲ್ಪ ತೆಗೆಯೋವರೆಗೂ ಕಷ್ಟ ಆಗುತ್ತೆ, ಬೇಗ ಬಿಟ್ಕೊಳ್ಳಲ್ಲ. ಸ್ವಲ್ಪ ಬಿಡ್ತಾ 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 ಎಲ್ಲ ಈಸಿಯಾಗಿ ಬರುತ್ತೆ. ನಿಮಗೆ ಬಿಡಿಸಿರೋದು ಸಿಗುತ್ತೆ, ಅದನ್ನು ತೊಗೋಬೋದು. ಈಸಿ ಆಗುತ್ತೆ, ಬಟ್ ಅದು ಕಾಸ್ಟ್ಲಿ ಇರುತ್ತೆ. ನಿಮಗೆ ಇದಾದರೆ ಕಮ್ಮಿಗೆ ಸಿಗುತ್ತೆ. ಇದು 12 ರುಪೀಸ್ಗೊಂದೇನೋ ಬುಕ್ ಮಾಡಿದೆ ನಾನು ಜಿಯೋ ಮಾರ್ಟಲ್ಲಿ. 12 ರುಪೀಸ್ಗೊಂದು ಬುಕ್ ಮಾಡಿದೆ, ಹಾಗಾಗಿ 2 ಬುಕ್ ಮಾಡಿದ್ದೆ, 2 ಬಂತು. ಬಿಡಿಸಿರೋದಾದರೆ ನಿಮಗೆ ಯಾವಾಗ ಬಿಡಿಸಿರ್ತಾರೋ, ಹೇಗೆ ಬಿಡಿಸಿರ್ತಾರೋ ಗೊತ್ತಿರಲ್ವಲ್ಲ. ಇದನ್ನು ನಾವು ತರ್ಸ್ಕೊಂಡ್ಬಿಟ್ರೆ ನೀಟಾಗಿ ನಾವು ಆರಾಮಾಗಿ ಮನೆಯಲ್ಲಿ ಬಿಡಿಸ್ಕೋಬೋದು. ಏನು ಕಷ್ಟ ಆಗಲ್ಲ, ಕಷ್ಟದ ಕೆಲಸ ಏನಿಲ್ಲ ಇದರಲ್ಲಿ. ನೋಡಿ, ಮುಗಿತಾ ಬಂತು. ನೋಡಿ, ಎಷ್ಟು ಈಸಿಯಾಗಿ ಬಿಡಿಸ್ಬಿಟ್ಟೆ. ನೋಡಿ, ಮುಗೀತು, ಬಿಡಿಸಿದ್ದಾಯಿತು. ಇವಾಗ ಅದು ಎಳೆ ಎಳೆ ಇರುತ್ತೆ, ಅದನ್ನು ಆರಿಸ್ಕೊಂಡು ತೆಕ್ಕೋಬೇಕು. ಅಲ್ಲೊಂದು ಇಲ್ಲೊಂದು ಇರುತ್ತೆ, ಮೊದಲೇ ಕ್ಲೀನ್ ಮಾಡಿದ್ದೀನಿ.
ವಾಸಿ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದೀನಿ. ಕಾರ್ನ್ ಮಸಾಲ ಮಾಡೋದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. 1 ಕಪ್ಪು ಸ್ವೀಟ್ ಕಾರ್ನ್ ಬಿಡಿಸಿಟ್ಕೊಂಡಿರೋದು, ಹಾಗೆ ಅಚ್ಚ ಖಾರದ ಪುಡಿ 1/2 ಟೀ ಸ್ಪೂನ್, ಹಾಗೆ ಜೀರಾ ಪೌಡರ್ 1/4 ಟೀ ಸ್ಪೂನ್, ಹಾಗೆ ಇಲ್ಲಿ ಚಾಟ್ ಮಸಾಲ 1/2 ಟೀ ಸ್ಪೂನ್, ಹಾಗೆ ಪೆಪ್ಪರ್ ಪೌಡರು 1/4 ಟೀ ಸ್ಪೂನ್, 1/2 ಲಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 2 ಸ್ಪೂನ್ ತುಪ್ಪ. ಕಾರ್ನ್ ಮಸಾಲ ರೆಡಿ ಮಾಡೋಣ ಬನ್ನಿ. ಇವಾಗ ಒಂದು ಪ್ಯಾನಿಗೆ ನೀರು ಹಾಕಿಟ್ಕೊಂಡಿದ್ದೀನಿ, ಹಾಗೆ ಗ್ಯಾಸ್ ಆನ್ ಮಾಡಿದೆ. ಇವಾಗ ನೋಡಿ ಬಿಡಿಸಿಟ್ಕೊಂಡಿರೋಂಥ ಕಾರ್ನ್ ಹಾಕ್ತೀನಿ. ಕಾರ್ನ ಮುಳುಗೋ ಅಷ್ಟು ನೀರು ಹಾಕಬೇಕು. ಕಾರ್ನ ಮುಳುಗುವಷ್ಟು ನೀರು ಹಾಕೋಣ. ಸ್ವಲ್ಪ ಕುದಿಬೇಕು. ಇದನ್ನು 8 ರಿಂದ 10 ನಿಮಿಷ ಇದು ಕುದಿಬೇಕು. ಇಲ್ಲಿ ನೋಡಿ ಕುದೀತಾ ಇದೆ. ಇದು ನೋಡಿ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಉಬ್ಕೊಳ್ಳುತ್ತೆ. ಇದು ಊದ್ಕೊಂಡು ಬಿಡುತ್ತೆ ನೋಡಿ. ಇನ್ನು ಕುದಿಬೇಕಿದು. ನೋಡಿ ಹೇಗೆ ಕುದೀತಾ ಇದೆ. ನೋಡಿ ಕುದಿ ಬರ್ತಾ ಇದೆ. ಇನ್ನೂ ಒಂದು 2-3 ನಿಮಿಷ ಕುದಿಬೇಕಿದು. ಕಲರ್ ಚೇಂಜ್ ಆಗುತ್ತೆ ನೋಡಿ. ಕಲರ್ ಚೇಂಜ್ ಆಗಿಬಿಟ್ರೆ ಕುದ್ದಿದೆ ಅಂತ ಅರ್ಥ. ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ 1-2 ಕಾಳು ಟೇಸ್ಟ್ ಮಾಡಿ ನೋಡ್ಬೋದು. ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಕುದ್ದಿದೆ ಅಂತ ಅರ್ಥ. ನೋಡಿ ಇಲ್ಲಿ ಕಾಳುಗಳು ಹೇಗೆ ಚೇಂಜ್ ಆಗಿದೆ. ಮೊದಲಿನಕ್ಕಿಂತ ಚೇಂಜ್ ಆಗಿದೆ. ಕಾಳುಗಳು ದಪ್ಪ ಆಗಿದ್ದಾವೆ. ಕಾಳುಗಳು ಇವಾಗ ಆಗಿದೆ ಅಂತ ಅರ್ಥ. ಇವಾಗ ಇದು ಪ್ಯಾನ್ನ ತೆಗೆದು ಬೇರೆ ಪ್ಯಾನ್ನ ಇಡ್ತೀನಿ. ನೋಡಿ ಇವಾಗ ಬೇರೆ ಪ್ಯಾನ್ ಇಟ್ಟೆ. ಹಾಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ತೀನಿ. ಬೇಯಿಸಿಟ್ಕೊಂಡಿರೋಂಥ ಕಾರ್ನ್ ಹಾಕ್ತೀನಿ. ಬೇಯಿಸಿರೋ ನೀರನ್ನ ಎಲ್ಲ ಬಸಿಬಿಟ್ಟು ತೆಕ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ. ಅದನ್ನು ಹುರ್ಕೋಬೇಕು. ಪಾತ್ರೆಗೆ ಅಂಟಿರೋದು ಎಲ್ಲನೂ ಕ್ಲಿಯರಾಗಿ ತೆಕ್ಕೊಂಡೆ. ಇವಾಗ ಹುರಿಯೋಣ. ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಣ. ನಾನು ತುಪ್ಪ ಹಾಕಿದ್ದೀನಿ. ನೀವು ಬೇಕು ಅನಿಸಿದ್ರೆ ಬೆಣ್ಣೆನೂ ಹಾಕ್ಕೋಬೋದು. ಯಾವುದರಲ್ಲೂ ಯಾವುದಿರುತ್ತೋ ಅದನ್ನ ಹಾಕ್ಕೋಬೇಕು.
ಚೆನ್ನಾಗಿ ಹುರ್ಕೋಣ ಎಲ್ಲ ಕಡೆ. ಸೇಮ್ ರೋಡ್ ಸೈಡ್ ಕಡೆ ಸಿಗುತ್ತಲ್ಲ ಕಾರ್ನ್ ಮಸಾಲ, ಸೇಮ್ ಅದೇ ಟೇಸ್ಟ್ ಇರುತ್ತೆ ಇದು. ಅದೇ ಟೇಸ್ಟೇ ಮಾಡ್ತೀನಿ. ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಕೋಬೋದು. ರೋಡ್ ಸೈಡು 20 ರೂಪಾಯಿ ಕೊಟ್ಟರೆ ನಿಮಗೆ ಒಂದೇ ಕಪ್ ಸಿಗುತ್ತೆ. ಇಲ್ಲಿ ನೀವು ಓನ್ಲಿ 12 ರೂಪಾಯಿ ಕೊಟ್ಟರೆ ನಿಮಗೆ 4-5 ಕಪ್ಪು ಸಿಗುತ್ತೆ. ನೋಡಿ, 4-5 ಕಪ್ ಆಗುತ್ತೆ. ಒಂದು ಕಾರ್ನಿಂದ 4-5 ಕಪ್ ಮಾಡ್ಕೋಬೋದು. ಆರಾಮಾಗಿ ಮನೆಯಲ್ಲಿರೋರೆಲ್ಲ ಕುತ್ಕೊಂಡು ತಿನ್ಬೋದು. ಕಾಣಿಸ್ತಾ ಇದೆಯಾ? ಈ ಥರ ಹುರಿದಿದ್ದಾಯಿತು ನೋಡಿ. ಇವಾಗ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದಕ್ಕೇನೆ ನಾನು ಜೀರಾ ಪೌಡರು, ಹಾಗೆ ಪೆಪ್ಪರ್ ಪೌಡರು, ಚಾಟ್ ಮಸಾಲ, ಖಾರ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ. ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಹಾಗೆ ಲಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಈಗ ಲಿಂಬೆಹಣ್ಣು ಆಪ್ಷನಲ್. ಚಾಟ್ ಮಸಾಲ ಹಾಕಿದ್ದೀನಲ್ಲ, ಅದು ಹುಳಿ ಇರುತ್ತೆ. ಇದು ಬೇಕು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ, ನೋಡಿ, ಟೇಸ್ಟಿಯಾಗಿರುವಂಥ ಸ್ವೀಟ್ ಕಾರ್ನ್ ಮಸಾಲ ರೆಡಿ ಆಯಿತು. ಸೇಮ್ ರೋಡ್ ಸೈಡ್ ಹೇಗಿರುತ್ತೋ ಅದೇ ಟೇಸ್ಟೇ ಬರುತ್ತೆ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ, ಇಲ್ಲಿ ಕಪ್ಪಿಗೆ ನಾನು ಸರ್ವ್ ಮಾಡ್ಕೊತೀನಿ. ನೋಡಿ, ಈ ಥರ ಸರ್ವ್ ಮಾಡಿಕೊಂಡೆ. ಇಲ್ಲಿ ನೋಡಿ, ರೋಡ್ ಸೈಡ್ ಸಿಗುವ ಸ್ವೀಟ್ ಕಾರ್ನ್ ಮಸಾಲ ರೆಡಿಯಾಗಿದೆ. ನೋಡಿ, ನಿಮ್ಮ ಮುಂದೆ ಕಾಣಿಸ್ತಾ ಇರೋದು ತುಂಬ ಟೇಸ್ಟಾಗಿರುತ್ತೆ. ಮಾತ್ರ ತುಂಬ ಚೆನ್ನಾಗಿರುತ್ತೆ.